ಅಲ್ಲಿಗೆ ಇನ್ಫೆಕ್ಷನ್ ಆಗುತ್ತೆ, ರೂಟ್ ಕೆನಲ್ ಮಾಡ್ಬೇಕಂತಾರೆ ಡಾಕ್ಟ್ರು. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯಾವ ಅಲ್ಲಿಗೂ ರೂಟ್ ಕೆನಲ್ ಮಾಡಿಸ್ಬೇಡಿ, ಯಾವ ಅಲ್ಲನ್ನು ತೆಗಿಸ್ಬೇಡಿ. ಒಂದು ನೆನ್ಪಿಟ್ಕೊಳ್ಳಿ, ಒಂದು ಅಲ್ಲಿಗೆ ಏನಾದ್ರು ರೂಟ್ ಕೆನಲ್ ಮಾಡಿದ್ರೆ ಆ ಸೀರೀಸ್ ಹಂಗೆ ಸ್ಟಾರ್ಟ್ ಆಗುತ್ತೆ, ಒಂದರಿಂದೊಂದು. ಕೆಲವರಿಗೆ ಇದ್ರ ಅನುಭವ ಆಲ್ರೆಡಿ ಆಗಿರುತ್ತೆ. ಮೊದ್ಲು ಒಂದು ತೆಗಿಸ್ಕೊಂಡಿರ್ತೀರ, 1-2 ವರ್ಷ ಆಗೋದ್ರೊಳಗೆ 4 ತೆಗಿಸ್ಕೊಂಡಿರ್ತೀರ. ಯಾಕೆ ಅಂದ್ರೆ ಯಾವಾಗ ಒಂದು ಅಲ್ಲಿಗೆ ರೂಟ್ ಕೆನಲ್ ಮಾಡ್ತೀವೋ ಅಲ್ಲಿರೋ ನರ್ವ್ಸ್ ಎಲ್ಲ ಡೆಡ್ ಆಗ್ತವೆ, ಕೊರಿತೀವಿ ಅದನ್ನ. ಅಲ್ಲಿರೋ ನರಗಳೆಲ್ಲ ಕಟ್ ಆಗ್ತವೆ, ಸರ್ಕ್ಯುಲೇಷನ್ ಆಗಲ್ಲ. ಏನಾಗಲ್ಲ? ಸರ್ಕ್ಯುಲೇಷನ್ ಆಗಲ್ಲ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ನರ್ವ್ ಸೆನ್ಸಿಟಿವ್ ಇಲ್ವೋ ಅಲ್ಲಿ ಬಂದು ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಮನೆ ಮಾಡ್ತವೆ. ಹಾಲು ಕೊಳ್ತೋಗುತ್ತೆ, ನೆಕ್ಸ್ಟ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಡಾಕ್ಟರ್ ಹೇಳ್ತಾರ, ಆ ಸರಿ ಬಂದಾಗ ಒಂದೇ ಅಲ್ಲಿಗೆ ರೂಟ್ ಕೆನಲ್ ಮಾಡಿದ್ದು, ಪಕ್ಕದಲ್ಲಿಗೂ ಮಾಡಬೇಕು. ಆ ಪಕ್ಕದಲ್ಲೇ ಡ್ಯಾಮೇಜ್ ಆಗ ಕಾರಣ ಅವನೇ ಅಂತ ಅವನಿಗೂ ಗೊತ್ತಿಲ್ಲ. ಇವತ್ತು ಮೆಡಿಕಲ್ ಸಿಸ್ಟಮ್ ಹಂಗಿದೆ. ನೀವೇನು ಕಲಿತೀರಪ್ಪ ಅಂತಂದ್ರೆ, ಹಿಂಗ್ ಹೊಲಿಬೇಕು, ಹಿಂಗ್ ಕುಟ್ಟಬೇಕು, ಹಿಂಗ್ ತೆಗಿಬೇಕು, ಇದ್ ಕೊಡ್ಬೇಕು, ಅಷ್ಟೇ ಕಲಿತೀರ. ಅವನ್ ಮನೆಗೆ ಹೋದ್ಮೇಲೆ ಅವನಿಗೆ ಏನಾಗುತ್ತೆ, ನಿಮಗ್ ಬೇಕಿಲ್ಲ ಅದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹಲ್ಲುಗಳನ್ನ ಹಲ್ಲಿನ ಡಾಕ್ಟ್ರಿ ಮಾತ್ರ ಕೊಡ್ಬೇಡಿ, ತುಂಬಾ ಡೇಂಜರ್ ಅದು. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಇವಾಗ ನೋಡಿ, ನಾನು ಹೇಳ್ತಾ ಇದೀನಲ್ಲ, ಈ ಫಿಂಗರ್ ಎದಕ್ಕೆ ಕನೆಕ್ಟ್ ಆಗತ್ತೆ? ಲಂಗ್ಸ್. ಈ ಫಿಂಗರ್ ಎದಕ್ಕೆ ಕನೆಕ್ಟ್ ಆಗಿದೆ? ಹಾರ್ಟ್. ಇದು ಲಿವರ್, ಇದು ಕಿಡ್ನಿ ಅಲ್ವಾ? ಇದು ಸ್ಟಮಕ್ ಅಂಡ್ ಸ್ಪ್ಲೀನ್. ನಿಮ್ಮ ಒಂದೊಂದು ಬೆರಳುಗಳು ಬೇರೆ ಬೇರೆ ಆರ್ಗನ್ಗೆ ಹೇಗೆ ಕೋರಿಲೇಟ್ ಆಗಿದಾವೋ, ರಿಫ್ಲೆಕ್ಸ್ ಆಗಿದಾವೋ, ಅದೇ ತರ ನಿಮ್ಮ 32 ಹಲ್ಲುಗಳು ಅಷ್ಟೇ ಒಂದೊಂದು ಆರ್ಗನ್ಗೆ ಕನೆಕ್ಟ್ ಆಗಿರ್ತವೆ ರಿಫ್ಲೆಕ್ಸಾಲಜಿ ಪ್ರಕಾರ. ಯಾವಾಗ ನೀವು ಒಂದು ಹಲ್ಲನ್ನ ತೂತ್ ಮಾಡೋದು, ಅದನ್ನ ಫಿಲ್ ಮಾಡೋದು, ಇನ್ನೊಂದು ಮಾಡ್ತಿರೋ, ಅಲ್ಲೂ ಡ್ಯಾಮೇಜ್ ಮಾಡುತ್ತೆ. ಅಲ್ಲಿಗೆ ರಿಫ್ಲೆಕ್ಸ್ ಆಗಿ ಅದು ಎನರ್ಜಿ ಶೇರ್ ಮಾಡ್ಕೊಂಡಿರುತ್ತೆ ಒಂದು ಆರ್ಗನ್, ಅದು ಡ್ಯಾಮೇಜ್ ಆಗುತ್ತೆ. ನಿಮಗ್ ತೋರಿಸ್ತೀನಿ ನೋಡಿ, ಒಂದ್ಸತಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ರಿಫ್ಲೆಕ್ಸ್ ಅಂತ ಹೊಡಿರಿ, ನಿಮ್ಗೆ ಬರುತ್ತೆ. ಕಾಣಿಸ್ತಿದ್ದಾನೆ ಎಲ್ರಿಗೂ? ಒಂದೊಂದು ಆರ್ಗನ್ ಒಂದೊಂದು ಇದು ಕೊರಿಲೇಟ್ ಆಗಿರುತ್ತೆ. ನಾನು ವಿತ್ ಇಮೇಜ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಫಸ್ಟ್ ಮುಂದಿನ 4 ಕಲ್ಲಿ ಇರ್ತಾವಲ್ವಾ, ಅದು ಕಿಡ್ನಿ, ಯುರಿನರಿ ಬ್ಲಾಡರ್ ಮತ್ತೆ ಗೈನಿಕ್. ನೆಕ್ಸ್ಟ್ ಕೋರೆ ಅಲ್ಲಿ ಬಂದ್ಬಿಟ್ಟು ಲಿವರ್. ಕಾಣಿಸ್ತಿದೆನಾ? ಕೋರೆ ಹಲ್ಲು, ಲಿವರ್. ಆ ಕೋರೆ ಹಲ್ಲು ಪಕ್ಕ ಇರುತ್ತಲ್ಲ, ಅದು ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಓಕೆ, ಈ ತರ ನಿಮ್ಮ ದೇಹದ ಎಲ್ಲಾ ಒಂದು ಹಲ್ಲುಗಳು ಒಂದೊಂದು ಆರ್ಗನ್ಗೆ ಕೋರಿಲೇಟ್ ಆಗಿರ್ತವೆ. ನಿಮ್ಮನ್ನ ಡಿಸೈಡ್ ಮಾಡ್ತೀನಿ, ಯಾವಲ್ಲಿ ತೆಗಿಸ್ತೀರಾ, ಯಾವಲ್ಲಿ ಬಿಡ್ತೀರಾ ಅಂತ. ರೀಸೆಂಟ್ ಆಗಿ ಒಂದು ನನ್ನ ಕ್ಲಿನಿಕಲ್ ಅನುಭವ. ಒಂದು ಹುಡುಗಿ ಬಂದಿದ್ಲು, ಒಂದು 26-27 ಇಯರ್ಸ್. ಶೀಸ್ ಡಾಕ್ಟ್ರೇಟ್. ಸುಮ್ನೆ ಬಂದಿದ್ದಿಲ್ಲ, ಎಲ್ಲ ಎಕ್ಸ್ರೇ ತಗೊಂಡೇ ಬಂದಿದ್ಲು. ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ರೂಫ್ ಐತೆ ಅಂತ. ಏನಮ್ಮ, ನನ್ನ ವಿಸ್ಡಮ್ ಟೂತ್ ಹಿಂಗ್ ಬರ್ಬೇಕಲ್ಲ, ಅದು ಹಿಂಗ್ ಬರ್ತಾ ಇದೆ. ನಿಮ್ಗೂ ಆತರ ತೆಗೆದು ತೋರಿಸಿರ್ತಾರೆ ಎಕ್ಸ್ರೇನ. ವಿಸ್ಡಮ್ ಟೂತ್ ಹಿಂಗ್ ಬರ್ಬೇಕಿತ್ತು, ಅದು ಹಿಂಗ್ ಬರ್ತಾ ಇದೆ. ಅದಕ್ಕೆ ಏನಂತಮ್ಮ, ಅದ್ ತೆಗಿಬೇಕಂತ. ಲಾಸ್ಟ್ ಅಲ್ಲೂ ವಿಸ್ಡಮ್ ಅಲ್ಲೂ ಎದಕ್ ಕನೆಕ್ಟ್ ಆಗತ್ತೆ? ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ನೋಡಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ, ತೋರಿಸ್ತೀನಿ. ವಿಸ್ಡಮ್ ಟೂತ್ ಕಾಣಿಸ್ತಿದ್ದಾನೆ ಇಲ್ಲಿ, ಲಾಸ್ಟ್ ಇದು ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್, ಲಾಸ್ಟ್ ಅಲ್ಲೂ. ನೀವೇ ಯೋಚನೆ ಮಾಡಿ.
ಇವಾಗೇ ಮೆಂಟ್ಲಿ ತರ ಆಡ್ತಾ ಇದೀವಿ. ಜೀವನದ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕಂತ ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದೀವಿ, ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೀವಿ ಅಲ್ವಾ? ಇನ್ನು ವಿಸ್ಡಮ್ ಟೂತ್ ತೆಗೆದ್ರೆ ಆರ್ಟ್ ಅಂಡ್ ಸ್ಮಾಲ್ ಇಂಟ್ರೆಸ್ಟ್ ಅಂಡ್ ಎನರ್ಜಿ ಇನ್ನೂ ಇಂಬ್ಯಾಲೆನ್ಸ್ ಆಗುತ್ತೆ. ನಿನಗೆ ಮೂಡ್ ಸ್ವಿಂಗ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ಗೆ ಏನು ಕಾರಣ ಇಲ್ದೇನೆ ಹೋಗ್ತೀಯ. ನಿಮ್ ಗಂಡನ ಹೆಂಡತಿನ ಬಂದು ಕೇಳಿದ್ರೆ ಸಾಕು, ಏನಾಯ್ತು? ಏನಿಲ್ಲ, ಏನು ಬೇಡ ಅನ್ಸ್ತೈತೆ. ಏನ್ ಕಾರಣನೇ ಇರಲ್ಲ ಅಲ್ಲಿ. ಅಯ್ಯೋ ಎಲ್ಲ ಸಾಕಾಗ್ಬಿಟ್ಟೈತೆ. ಯಾಕೆ ಯಾಕೆ ಏನಾಯ್ತು? ಏನೋ ಗೊತ್ತಿಲ್ಲ. ಯಾಕೆ? ಹಾರ್ಟ್ ಅಂಡ್ ಸ್ಮಾಲ್ ಇಂಟ್ರೆಸ್ಟ್ ಏನ್ ಇಂಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ನಿಮ್ಮ ದೇಹದ ಪ್ರತಿ ಒಂದು ಟಿಶ್ಯೂ ಅದು ದೇಹದ ಇತರ ಎಲ್ಲಾ ಟಿಶ್ಯೂಸ್ ಎಲ್ಲಾ ಆರ್ಗನ್ ಜೊತೆ ಮಾತಾಡ್ತಿರುತ್ತೆ. ಇಟ್ಸ್ ವೆರಿ ಕ್ಲೆವರ್. ಕಟ್ ಮಾಡ್ಬಿಡ್ತೀನಿ, ತೆಗೆದ್ಬಿಡ್ತೀನಿ, ಡ್ರಿಲ್ ಆಗ್ಬಿಡ್ತೀನಿ, ಸಿಮೆಂಟ್ ಆಗ್ಬಿಡ್ತೀನಿ, ಅದು ಹೊಸ ಹೊಸ ಬಂದವ ಪ್ಲಾಟಿನಮ್, ಗೋಲ್ಡ್, ಸಿಲ್ವರ್ ಆಗ್ಬಿಡ್ತೀವಿ ಅಂದ್ರೆ ಅದೇನ್ ಕೇಳುತ್ತೆ. ಹಾಗಾಗಿ ಅವಳಿಗೆ ಹೇಳಿದೆ, ಕರೆಕ್ಟ್ ನೀನ್ ಅಲ್ಲಿ ಸರಿಗಿಲ್ಲ, ಬಟ್ ಅಂಟಿಲ್ ಅನ್ಲೆಸ್ ನಿನಗೆ ತೊಂದರೆ ಆಗಿಲ್ಲ, ಸಿಂಪ್ಟಮೆಟಿಕಲಿ ನಿನಗೇನು ನೋವು ಬಂದಿಲ್ಲ ಅಂದ್ರೆ ಅಲ್ಲಿವರೆಗೂ ಡೆಂಟಿಸ್ಟ್ ಹತ್ರ ಹೋಗ್ಬೇಡ ಅಂತ ಹೇಳಿದೆ. ಆಯ್ತು ಸರ್, ನೀವೇನಾದ್ರು ಮಾಡಿ, ಬಟ್ ನೆಕ್ಸ್ಟ್ ಟೈಮ್ ನೋವು ಬಂದ್ರಿಗಿನ ನಾನು ಅಲ್ಲಿಂದ ಡಾಕ್ಟರ್ ತೆಗೆಸ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಆಯ್ತಮ್ಮ. ಸೊ ನಾನೇನ್ ಹೇಳಿದೆ, ಜಸ್ಟ್ ಅಲ್ಲಿನ ರಿಫ್ಲೆಕ್ಸ್ಗೆ ಬ್ಲಾಕ್ ಆಗ್ತಾ ಇರು. ಮೌತ್ ಅಂದ್ರೆ ಯಾವ್ದು? ಇದನ್ನ ಕಂಟ್ರೋಲ್ ಮಾಡೋದು ನಿನ್ನೆ ಹೇಳಿದೆ.